ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಸಹಜ ಎಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ನಮಗೆ ಇವತ್ತಿನ ಒಂದು ಇದರಲ್ಲಿ ಅಂಗಾರಕ ಸಂಕಲ್ಪ ಚತುರ್ಥಿಯ ಒಂದು ಪೂಜಾ ವಿಧಾನ ಹಾಗೆಯೇ ವಿಶೇಷ ಎರಡು ರೀತಿಯ ಒಂದು ದೀಪಾರಾಧನೆಗಳನ್ನು ಕೂಡ ನಿಮಗೆ ತಿಳಿಸ್ತಾ ಇದ್ದೇನೆ. ಸೊ ತುಂಬಾ ವಿಶೇಷವಾಗಿರುವಂಥ ಒಂದು ದೀಪಾರಾಧನೆ ಅಂತ ನೀವು ಹೇಳ್ಬೋದು. ಸೊ ಆ ರೀತಿಯ ಒಂದು ದೀಪಾರಾಧನೆ ಹಾಗೆ ಪ್ರಸಾದ ಮಂಚಿಸಬೇಕು ನಾವು ಕೂಡ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಮಾಹಿತಿ ಇಲ್ಲುವಂತೆ ಮೊದಲಿಗೆ ಈಗಾಗಲೇ ನಾನು ನಿಮಗೆ ಸಂಕಲ್ಪ ಚತುರ್ಥಿ ಯಾವ ಅಂತ ತಿಳಿಸ್ಕೊಟ್ಟಿದ್ದೇನೆ. ಈ ವರ್ಷದ ಮೊದಲ ಅಂಗಾರಕ ಸಂಕಷ್ಟ ಚತುರ್ಥಿ 5ನೇ ತಾರೀಕು ಮಂಗಳವಾರದಂದು ನಾವು ಮೇ ತಿಂಗಳಿನಲ್ಲಿ ಆಚರಣೆ ಮಾಡ್ತೇವೆ ವೈಶಾಖ ಮಾಸದಲ್ಲಿ. ಸೊ ಬನ್ನಿ ಪೂಜಾ ವಿಧಾನ ನೋಡೋಣಂತೆ. ನಾವು ಈ ಪೂಜೆಯನ್ನು ಸೂರ್ಯಾಸ್ತ ಆಗಿದ ನಂತರ ಅಂದರೆ ಮಂಗಳವಾರ ಸಂಜೆ 6:45 ನಂತರದಿಂದ ಪೂಜೆಯನ್ನು ಪ್ರಾರಂಭ ಮಾಡುವಂಥದ್ದು ಉತ್ತಮ. ಅಂದರೆ ಪ್ರಸಾದ ಎಲ್ಲ ಸೇರಿಸಿ ಮಾಡಿಕೊಂಡು ನಂತರ ಪೂಜೆಯನ್ನು ಕೂಡ ನೀವು ಮಾಡಬಹುದು. ನೀವು ಮೊದಲಿಗೆ ನೀವು ಪೀಠವನ್ನು ಸಿದ್ಧತೆ ಮಾಡ್ಕೋಬೇಕು. ಅಂದರೆ ಸಂಕಷ್ಟ ಚತುರ್ಥಿ ರಂಗೋಲಿಯನ್ನು ಹಾಕ್ಕೊಂಡು ಸ್ವಸ್ತಿಕ್ಕು ಹಾಗೆ ಓಂ ಚಿತ್ರವನ್ನು ಕೂಡ ಬರ್ಕೊಂಡು ನೀವು ಪೂಜೆನ ನೀವು ಪ್ರಾರಂಭ ಮಾಡಬೇಕು. ಶಿವನ ಹಾಗೆ ಗಣೇಶನ ಫೋಟೋವನ್ನು ಇಟ್ಟಿದ್ದೇನೆ. ಹೊರಗಿಂದ ಅಲಂಕಾರಗಳನ್ನು ನಾನು ಮಾಡ್ಕೊಂಡಿರುವಂಥದ್ದು. ಮತ್ತು ಸಂಕಷ್ಟ ಚತುರ್ಥಿಯ ಒಂದು ಪುಸ್ತಕವನ್ನು ಕೂಡ ಇಟ್ಟಿದ್ದೇನೆ. ಅದನ್ನು ಕೂಡ ಓದ್ಕೋಬೇಕಾಗೋದ್ರಿಂದ ಸೊ ಅದನ್ನು ಕೂಡ ಅನಿ ಮಾಡ್ಕೋಬೇಕು. ಮತ್ತು ದೀಪವನ್ನು ಕೂಡ ಹಚ್ಚಿಟ್ಟಿದ್ದೇನೆ. ಗಣೇಶನನ್ನು ನೀವು ಕಲಸದ ರೂಪದಲ್ಲಿ ಪ್ರತಿಷ್ಠಾಪನೆ ಮಾಡಿಕೊಳ್ಳುವುದು ಉತ್ತಮ ಈ ಒಂದು ಅಂಗಾರಕ ಚತುರ್ಥಿಯಲ್ಲಿ. ಸೊ ಆ ಕಾರಣಕ್ಕೆ ಆ ರೀತಿ ಇಟ್ಟಿದ್ದೇನೆ. ಒಂದು ಪ್ಲೇಟ್ ಮೇಲೆ 21 ಎಕ್ಕರೆ ಎಲೆಯನ್ನು ಜೋಡಿಸಿರುವಂಥದ್ದು. ಅದಕ್ಕೆ ನಾನು ತುದಿ ಭಾಗದಲ್ಲಿ ನಾವು ಸ್ವಲ್ಪ ಮಟ್ಟಿಗೆ ಶ್ರೀಗಂಧ ಅರಿಶಿನ ಹಚ್ಚಿದ್ದೇನೆ. ಇಲ್ಲಾಂದರೆ ನೀವು 21 ಎಲೆಯಲ್ಲೂ ಕೂಡ ನೀವು ಸ್ವಸ್ತಿಕ್ ಚಿಹ್ನೆಯನ್ನು ಬರೆದ್ರೆ ತುಂಬಾ ಉತ್ತಮ. ಆ ರೀತಿ ಕೂಡ ಮಾಡ್ಬೋದು. ಇಲ್ಲಾಂದರೆ ಈ ರೀತಿ ಕೂಡ ಮಾಡ್ಬೋದು. ನಂತರ ಅದನ್ನು ಜೋಡಿಸಿ 21 ಎಲೆ ನಿಮಗೆ ಸಿಕ್ತಿಲ್ಲ ಅನ್ನೋದಾದ್ರೆ 21 ವೀಳ್ಯದೆಲೆಯನ್ನು ಕೂಡ ಜೋಡಿಸ್ಬೋದು, 5 ವೀಳ್ಯದೆಲೆ ಜೋಡಿಸ್ಬೋದು, ಇಲ್ಲಾಂದರೆ 5 ಎಕರೆಯನ್ನು ಕೂಡ ಜೋಡಿಸ್ಬೋದು. ಆ ರೀತಿ ಕೂಡ ಮಾಡ್ಬೋದು. ನಂತರ ನೀವು ಅಕ್ಕಿಯನ್ನು ಹಾಕಬೇಕು. 5 ಹಿಡಿ ಅಕ್ಕಿಯನ್ನು ಹಾಕಿ ಕಲಸವನ್ನು ನೀವು ತೆಗೆದುಕೊಳ್ಳಿ. ತಾಮ್ರ ಇರ್ತಾರೆ ಬೆಳ್ಳಿದು. ಅದು ಕಲಸದ ಹೊಲದಲ್ಲಿ ನೀವು ಶುದ್ಧವಾದ ನೀರನ್ನು ತುಂಬಿಸಿ ಅದರೊಳಗೆ ಶ್ರೀಗಂಧ ಅರಿಶಿನ ಕುಂಕುಮ ಕೊನೆಯದಾಗಿ ಸ್ವಲ್ಪ ಒಂದು ಗಂಗಾಜಲವನ್ನು ಹಾಕಿ ಕೊನೆಯಲ್ಲಿ ನೀವು ಹೂ ಮತ್ತು ಅಕ್ಷತೆಯನ್ನು ಸಂಕಲ್ಪ ಮಾಡಿಕೊಂಡು ಅದರಲ್ಲಿ ಹಾಕಿ ನೀವು ಕಲಸ ಪೂಜೆಯನ್ನು ಮಾಡಿಕೊಂಡು ಅದ್ರ ಮೇಲೆ ನೀವು 5 ವೀಳ್ಯದೆಲೆಯನ್ನೇ ಇಡಬೇಕು. ಮತ್ತು ನೀವು ಕಲಸದ ಒಳಭಾಗದಲ್ಲಿ ನೀವು ಎಕ್ಕದಲ್ಲಿ ಇದೆಲ್ಲ ಬರಲ್ಲ. ಸೊ ಆ ಕಾರಣಕ್ಕೆ ವೀಳ್ಯದೆಲೆಯನ್ನೇ ನಾವು ಇಡಬೇಕು. 5 ವೀಳ್ಯದೆಲೆಯನ್ನೇ ಇಟ್ಟು ಅದ್ರ ಮೇಲೆ ಒಂದು ಪ್ಲೇಟನ್ನು ಇಡಿ, ಒಂದು ತಟ್ಟೆಯನ್ನು ಇಟ್ಟು ಒಂದು ಪ್ಲೇಟನ್ನು ಇಟ್ಟು ಅದ್ಮೇಲೆ ಒಂದು ಎಕ್ಕದ ಎಲೆ ಮೇಲೆ ಇಲ್ಲಾಂದರೆ 2 ವೀಳ್ಯದೆಲೆ ಮೇಲೆ ಸ್ವಸ್ತಿಕ್ ಚಿಹ್ನೆಯನ್ನು ಬರೆದು ಅಕ್ಷತೆಯನ್ನು ಹಾಕಿ ಗಣೇಶನನ್ನು ಪ್ರತಿಷ್ಠಾಪನೆ ಮಾಡಿಕೊಳ್ಳಿ. ತಾಮ್ರ ಇರ್ತದೆ ಬೆಳ್ಳಿದು ನೀವು ಬಂಗಾರದ ನೀವು ಗಣೇಶ ಬಳಸ್ತೀರ ಅನ್ನೋದಾದರೆ ಆತನ ಕೂಡ ನೀವು ಇರಬಹುದು. ಗಣೇಶನಿಗೆ ನೀವು ಪಂಚಾಮೃತ ಅಭಿಷೇಕ ಮಾಡಿಕೊಂಡು ಪ್ರತಿಷ್ಠಾಪನೆ ಮಾಡಿಕೊಳ್ಳುವುದು ಒಳ್ಳೆಯದು. ಇಲ್ಲಾಂದರೆ ಆ ರೀತಿ ಮಾಡಿ ಆದರೆ ಪಂಚಾಮೃತ ಒಂದು ಅಭಿಷೇಕವನ್ನು ಮಾಡಿಕೊಳ್ಳಿ, ತುಂಬಾ ಉತ್ತಮ. ಗಣೇಶನಿಗೆ ಅಭಿಷೇಕ ನಂತರ ಅದನ್ನು ಪ್ರತಿಷ್ಠಾಪನೆ ಮಾಡಿಕೊಂಡು ಅದರ ಗೆಜ್ಜೆ ವಸ್ತ್ರವನ್ನು ಹಾಕಿ ಜನವಾರ ಅಂತಲೂ ಹಾಕಬೇಕು. ಇಲ್ಲಾಂದರೆ ನೀವು ಅಂಗನೂಲನ್ನು 3 ದಾರನ್ನು ಕಟ್ ಮಾಡಿಕೊಂಡು ಎಡಗಡೆಯಿಂದ ಬಲಗಡೆಗೆ ಬರುವ ಹಾಗೆ ಆ ಥರ ನೀವು ಹಾಕ್ಬೋದು ಇಷ್ಟರ ಮಟ್ಟಿಗೆ. ಮತ್ತು ಹೂವಿನ ಹಾರಕ್ಕೆ ಅಂತ ಒಂದು ವಿಷಯಕ್ಕೆ ಬರುವುದಾದರೆ ನಾನು 51 ಎಕರೆ ಹೂವನ್ನು ಪೋಣಿಸಿ ನಾನು ಹಾರವನ್ನಾಗಿ ಸಿದ್ಧತೆ ಮಾಡ್ಕೊಂಡಿದ್ದೇನೆ. ನೀವು 21 ನೀವು ಮಾಡ್ಬೋದು. ಮತ್ತು 21 ಕಡಲೆಕಾಳಿನ ಹಾರ ಅಂದರೆ ಕಡಲೆಕಾಯಿ ನೀವು ನೆನೆಸ್ಕೊಂಡು 21 ಅಥವಾ 51 ಹಾರವನ್ನು ಮಾಡಿ ಹಾಕ್ಬೋದು. ಆ ರೀತಿ ಕೂಡ ನೀವು ಮಾಡ್ಬೋದು. ಹಾಗೆ ಕೆಂಪು ಹಳದಿ ಹೂಗಳಿಂದ ಅಲಂಕಾರವನ್ನು ಮಾಡಿಕೊಂಡಿದ್ದೇನೆ. ಮತ್ತು ಹಣ್ಣುಗಳನ್ನು ಕೂಡ ಇಟ್ಟಿದ್ದೇನೆ. ಒಂದು 5 ರೀತಿಯ ಹಣ್ಣುಗಳನ್ನು ಕೂಡ ಇರ್ಬೋದು, ಇಲ್ಲಾಂದರೆ ಬಾಳೆಹಣ್ಣನ್ನು ಕೂಡ ನೀವು ಇರ್ಬೋದು. ಇಷ್ಟು ಮಟ್ಟಿಗೆ ಗಣೇಶನ ಪ್ರದರ್ಶನ ಮಾಡ್ಕೊಂಡ್ರೆ ಸಾಕು. ಮತ್ತು ನೀವು ಒಂದೇ ಫೋಟೋ ಇಟ್ಟು ಕೂಡ ನೀವು ಪೂಜೆಯನ್ನು ಮಾಡ್ಕೋಬೋದು. ಗಣೇಶನ ಫೋಟೋ ಒಂದೇ ಇಟ್ಟರೆ ಅದನ್ನು ಕೂಡ ನೀವು ಇಟ್ಟು ಪೂಜೆ ಮಾಡ್ಕೋ, ಶಿವನ ಫೋಟೋ ಬೇಡ. ಮತ್ತು ಬೆಳಿಗ್ಗೆ ನೀವು ಕಾಯನ್ನು ಕೂಡ ಸಂಕಲ್ಪ ಮಾಡ್ಕೊಂಡಿರ್ತೀರಿ, ಬೆಳಿಗ್ಗೆ ಮಾಡಲಿಕ್ಕೆ ಆಗಿಲ್ಲ ಅನ್ನೋದಾದರೆ ಸಂಜೆ ಸಮಯದಲ್ಲಿ ಕೂಡ ಮಾಡ್ಬೋದು. ಮತ್ತು ಅದೇ ಕಾಯನ್ನು ಬದುಕೊಂಡು ನೀವು ಪೂಜೆ ಮಾಡಬೇಕಾಗ್ತದೆ. ಮತ್ತು ಪ್ರಸಾದಕ್ಕೆ ಅನ್ನೋದಾದರೆ ಅವಲಕ್ಕಿ ಬೆಲ್ಲನ ಇಟ್ಟಿದ್ದೇನೆ. ಸಿಹಿಯಾಗಿ ನಾನು ಸ್ವಲ್ಪ ಉಂಡೆಗಳನ್ನು ಮಾಡಿ ಇಟ್ಟಿದ್ದೇನೆ. ಮತ್ತು ಕಡಲೆಕಾಳನ್ನು ಹಾಕಿ ಒಂದು ಪ್ರಸಾದ ಒಂದು ಉಸಿರಿ ಆಗಿ ಮಾಡಿ ಪ್ರಸಾದ ರೂಪವಾಗಿ ಇಟ್ಟಿದ್ದೇನೆ. ನೀವು ಪ್ರಸಾದಕ್ಕೆ ನೀವು ಮೋದಕವನ್ನಾಗಿ ಕೂಡ ಒಂದು ಮೋದಕ ಮಾಡ್ಬೋದು. ಮತ್ತು ಅವಲಕ್ಕಿ ಪಂಚಕಜ್ಜಾಯ ಮಾಡ್ಬೋದು. ತೆಂಗಿನಕಾಯಿ ಕೊಬ್ಬರಿಯನ್ನು ಹಾಕೊಂಡು ಪಂಚಕಜ್ಜಾಯ ಮಾಡ್ಬೋದು. ಒಟ್ಟಾರೆ ನೀವು ಗಣೇಶನಿಗೆ ಇಷ್ಟವಾದ ಒಂದು ಪ್ರಸಾದವನ್ನು ಇಟ್ಟು ನೀವು ಪೂಜೆಯನ್ನು ಮಾಡ್ಕೋಬಹುದು. ಹೀಗೆ ಆದರೆ ನೀವು ಅನ್ನದಿಂದ ಮಾಡಿದ ಪ್ರಸಾದ ಮಾತ್ರ ಮಾಡೋದು ಬರುವುದಿಲ್ಲ.
ಮತ್ತು ದೀಪಾರಾಧನೆ ಅಂದರೆ ಒಂದು ಮೋದಕದ ದೀಪಾರಾಧನೆ ನೀವು ನೋಡ್ತಾ ಇರ್ಬೋದು. ಇದ್ರ ಬಗ್ಗೆ ನಿಮ್ಗೆ ನಾನು ಮಾಹಿತಿಯನ್ನು ಕೊಡಬೇಕಿದೆ. ನೀವು ಮೋದಕದ ದೀಪಾರಾಧನೆ ಮೋದಕ ರೀತಿಯಾಗಿ ಭಕ್ತಿಯನ್ನು ನಾವು ಮಾಡಿಟ್ಕೊಂಡು ನಾವು ದೀಪಾರಾಧನೆ ಮಾಡುವಂಥದ್ದು. ಮತ್ತು ನೀವು ತೆಂಗಿನಕಾಯಿ ದೀಪಾರಾಧನೆ ಮಾಡ್ಬೋದು, ಬೆಲ್ಲದ ದೀಪಾರಾಧನೆ ಮಾಡ್ಬೋದು, ಪಂಚಮುಖಿ ದೀಪಾರಾಧನೆ ಮಾಡ್ಬೋದು. ಹಾಗೆ ಬರೀ ತುಪ್ಪದ ದೀಪವನ್ನು ಇಟ್ಟು ಕೂಡ ನೀವು ಒಂದು ದೀಪಾರಾಧನೆ ಮಾಡ್ಬೋದು. ನಾನು ಎರಡನ್ನೂ ಕೂಡ ಇಟ್ಟು ನಿಮಗೆ ತಿಳಿಸ್ತಾ ಇದ್ದೇನೆ. ನೀವು ನೋಡ್ತಾ ಇರ್ಬೋದು, ಎರಡು ಬೆಲೆ ದೀಪದಲ್ಲಿ ನಾನು ತುಪ್ಪದ ದೀಪ ಕೂಡ ಹಚ್ಚಿರುವಂಥದ್ದು. ಹಾಗೆ ಮೋದಕ ದೀಪಾರಾಧನೆ ಕೂಡ ನಾನು ಮಾಡ್ಕೊಂಡಿದ್ದೇನೆ. ಎರಡನ್ನೂ ಕೂಡ ನಿಮಗೆ ತಿಳಿಸ್ತಾ ಇದ್ದೇನೆ. ನೀವು ಒಂದನ್ನು ಕೂಡ ಮಾಡ್ಬೋದು. ಮತ್ತು ನಾವು ಅಷ್ಟೋತ್ತರಕ್ಕೆ ಸಿದ್ಧತೆ ಮಾಡ್ಕೊಳ್ಳೋಣಂತೆ. ಅಷ್ಟೋತ್ತರಕ್ಕೆ ನಾವು ಯಾವ ರೀತಿಯ ಒಂದು ಸಿದ್ಧತೆಗಳನ್ನು ಮಾಡಿಟ್ಕೋಬೇಕು ಅನ್ನೋದಾದರೆ, ನೀವು ಗರಿಕೆ ತುಂಬ ಮಟ್ಟಿಗೆ ಸಿಕ್ಕಿದ್ರೆ ನೀವು ಗಣೇಶನ ಕೂಡ ನೀವು ಗರಿಕೆನ ಏರಿಸಬೇಕು, ದೀಪಾರಾಧನೆ ಕೂಡ ಇರಬೇಕು, ಪ್ರಸಾದ ಕೂಡ ಇರಬೇಕು. ಹಾಗೆಯೇ ಅಷ್ಟೋತ್ತರಕ್ಕೆ ನೀವು ಕೂಡ ಬಳಸಬೇಕು. ಗರಿಕೆ ಸಿಕ್ಕಿಲ್ಲ ಅನ್ನೋದಾದರೆ ತೊಂದರೆ ಏನಿಲ್ಲ, ನೀವು ಇದನ್ನು ಬಳಸ್ಬೋದು. ನಾವು ಹೂವಿಗೆ ಸ್ವಲ್ಪ ನೀವು ಹಳದಿ ಅಕ್ಷತೆ ಮಿಕ್ಸ್ ಮಾಡಿಕೊಂಡು ಅದರಿಂದ ನೀವು ಅಷ್ಟೋತ್ತರ ಮಾಡ್ಕೋಬಹುದು. ಸ್ವಲ್ಪ ಮಟ್ಟಿಗೆ ಗರಿಕೆ ಸಿಕ್ಕಿದೆ, ಯಾಕೆಂದರೆ ಈಗ ಒಂದು ಗರಿಕೆ ಸಿಗಲ್ಲ. ಸೊ ಆ ಕಾರಣಕ್ಕೆ ಒಂದು ಹೂವಿನ ದಳಗಳಲ್ಲಿ ಮೂರು ರೀತಿಯ ಒಂದು ಹೂವಿನ ದಳಗಳು, ಕೆಂಪು, ಹಳದಿ ಆ ಥರ ಒಂದು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಕೆಂಪು ಅಕ್ಷತೆ ಇಲ್ಲಾಂದರೆ ಹಳದಿ ಅಕ್ಷತೆನೇ ಶ್ರೇಷ್ಠ. ಸೊ ಅದನ್ನು ಮಿಕ್ಸ್ ಮಾಡಿಕೊಂಡು ನೀವು ಗಣೇಶನ ಅಷ್ಟೋತ್ತರ ಹೇಳ್ಕೊಂಡು ಅಷ್ಟೋತ್ತರ ಮಾಡ್ಬೋದು, ಏನು ತಪ್ಪೇನಿಲ್ಲ. ಅದು ಕೂಡ ನಿಮಗೆ ಆಗಲ್ಲ ಅನ್ನೋದಾದರೆ ಕುಂಕುಮಾರ್ಚನೆ ಕೂಡ ಮಾಡ್ಕೋಬೋದು. ಕುಂಕುಮಾರ್ಚನೆ ಮಾಡಿಕೊಂಡು ನೀವು ಪೂಜೆಯನ್ನು ಕೂಡ ಮುಕ್ತಾಯ ಮಾಡಿ, ನೀವು ದಿನಕ್ಕೆ ಬೆಳಗ್ಗೆ ವಿಶೇಷ ರೀತಿಯ ಒಂದು ವೈಶಿಷ್ಟ್ಯ ರೀತಿಯ ಒಂದು ಅರ್ಚನೆಗಳನ್ನು ಮಾಡಿಟ್ಟು ನಂತರ ದೀಪಾರಾಧನೆ ಕೂಡ ಮಾಡ್ಕೋಬೇಕು. 2 ರೀತಿಯ ದೀಪಾರಾಧನೆ. ಮತ್ತು ಬೆಳಗ್ಗೆ ಸಂಕಲ್ಪ ಮಾಡ್ಕೊಳ್ಳುವಂಥ ಕಾಯನ್ನು ಒಡೆದು ಸಾಂಬ್ರಾಣಿ ಧೂಪವನ್ನು ಹಾಕಿ ನಾವು ಮಂಗಳಾರತಿಯನ್ನು ಮಾಡಬೇಕು. ಮಂಗಳಾರತಿಯನ್ನು ಪಂಚಾರತಿ ಕೂಡ ಮಾಡ್ಬೋದು, ಏಕಾರತಿ ಕೂಡ ಮಾಡ್ಬೋದು. ನಾನು ನಿಮಗೆ ಈ ಸಲ ಏಕಾರತಿಯನ್ನು ತಿಳಿಸ್ತಾ ಇದ್ದೇನೆ. ಹೋದ ಸಲ ಪಂಚಾರತಿ ಮಾಡಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ. ಈ ಸಲ ಏಕಾರತಿಯನ್ನು ಮಾಡಿದ್ದೇನೆ. ಏಕಾರತಿಯನ್ನು ಮಾಡಿ ನಂತರ ನೀವು ಪೂಜೆಯನ್ನು ಕೂಡ ಮುಕ್ತಾಯ ಮಾಡಬೇಕು. ನೀವು ತೀರ್ಥದ ಪ್ರೋಕ್ಷಣೆ ಮಾಡಿ ನಂತರ ಅಕ್ಷತೆಯನ್ನು ಹಾಕಿ ಪೂಜೆನ ಮುಕ್ತಾಯ ಮಾಡಿ. ಇಷ್ಟೆಲ್ಲ ಮಾಡಿದ ತನಕ ನಿಮಗೂ ಚಂದ್ರೋದಯ ಆಗಿಬಿಡ್ತಾರೆ. ಸೊ ಚಂದ್ರನಿಗೆ ಅರ್ಘ್ಯವನ್ನು ಕೂಡ ಕೊಡಬೇಕು. ಚಂದ್ರನಿಗೆ ಅರ್ಘ್ಯ ಯಾವ ರೀತಿ ಅನ್ನೋದಾದರೆ, ಒಂದು ಕಳಸದಲ್ಲಿ ಸ್ಟೀಲ್ ಬೇಡ, ತಾಮ್ರದ ಬೆಳ್ಳಿದ ಕಳಸ ಅಥವಾ ಒಂದು ಲೋಟ ತೆಗೆದುಕೊಳ್ಳಿ, ತಾಮ್ರದ ಬೆಳ್ಳಿದು. ಅದರೊಳಗೆ ನೀವು ನೀರನ್ನು ತುಂಬಿಸಿ ಸ್ವಲ್ಪ ಹಸಿರನ್ನು ಹಾಕಿ ಅರಿಶಿನ ಕುಂಕುಮ ಸ್ವಲ್ಪ ಗರಿಕೆ ಒಂದು ಹೂ ಹಾಗೆ ಅಕ್ಷತೆ ಅಷ್ಟನ್ನ ಹಾಕಿ ನೀವು ಪೂಜೆ ಆಗೋ ತನಕ ಅಲ್ಲಿ ಇಟ್ಟು ನಂತರ ಚಂದ್ರ ಕಾಣಿಸಿದ ನಂತರ ನೀವು ಚಂದ್ರನಿಗೆ ಅದನ್ನು ಅರ್ಘ್ಯವನ್ನು ಬಿಡಬಹುದು. ಕ್ಷೀರೋದಾರ್ನೋ ಸಂಭೂತ ಅತ್ಯಂತ ಸಮೃದ್ಧ ಗ್ರಹಣಾರ್ಘ್ಯ ಮಯಾ ದತ್ತಂ ರೋಹಿಣ್ಯಾಂ ಸಹಿಸಿಂ ರೋಹಿಣಿ ಸಹಿತ ಚಂದ್ರಾಯ ನಮಃ ಇದಮಾರ್ಗಂ ಸಮರ್ಪಯಾಮಿ ಅಂತ ಹೇಳ್ಕೊಳ್ತಾನೆ ಅರ್ಘ್ಯವನ್ನು ಬಿಡಬೇಕು. ಮತ್ತು ಚಂದ್ರ ನಿಮಗೆ ಕಾಣಿಸ್ತಾ ಹೋದರೆ, ಯಾಕಂದರೆ ಕೆಲವು ಕಡೆ ನಮಗೆ ಈಗ ಮಳೆ ಕೂಡ ಬೀಳ್ತಾರೆ. ಸೊ ಆ ಕಾರಣಕ್ಕೆ ನೀವು ಚಂದ್ರ ಕಾಣಿಸ್ದೇ ಹೋದಲ್ಲಿ ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ಹಾಕಿ, ಒಂದು 3-5 ಅಕ್ಕಿಯನ್ನು ಹಾಕಿ, ಅಕ್ಕಿಯಿಂದ ಚಂದ್ರನ ಒಂದು ಬಿಂಬವನ್ನು ಬರೆದು ಅದಕ್ಕೆ ನೀವು ಹೂವನ್ನು ಇಟ್ಟು ಏರಿಸಿ ಹೂವನ್ನು ಏರಿಸಿ ನೀವು ಪೂಜೆಯನ್ನು ಕೂಡ ಮಾಡ್ಬೋದು. ಆ ರೀತಿ ಕೂಡ ನಾವು ಮಾಡಿದ ಚಂದ್ರ ದರ್ಶನ ಮಾಡಿದಂತೆ ನಮಗೆ ಸಮಾನವಾಗ್ತದೆ. ಸೊ ತಪ್ಪೇನಿಲ್ಲ, ಆ ರೀತಿ ಕೂಡ ಮಾಡ್ಬೋದು. ನೋಡಲ್ಲ ಫ್ರೆಂಡ್ಸ್, ಇವತ್ತು ನೀವು ಒಂದು ವಿಡಿಯೋದಲ್ಲಿ ನಮಗೆ ಸಂಪೂರ್ಣ ಸಂಕ್ಷಿಪ್ತವಾಗಿ ಅಂಗಾರಕ ಸಂಕೋಚ ಚತುರ್ಥಿ ಒಂದು ಪೂಜಾ ವಿಧಾನ, ದೀಪಾರಾಧನೆ, ಮಂತ್ರಗಳು ಕೂಡ ತಿಳಿಸಿದ್ದೇನೆ. ಸೊ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.